ಸಕ್ಕರೆನಾಡು ಮಂಡ್ಯದ ರಾಜಕಾರಣ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಟಿಕೆಟ್ ಕೈತಪ್ಪಿರುವಂತಹ ಸಂಸದೆ ಸುಮಲತಾ ನಡೆ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇರುವಂತಹದ್ದು. ಮಂಡ್ಯ ಸಂಸದೆ ಸುಮಲತಾ ಮೀಟಿಂಗಿಗೆ ಕ್ಷಣಗಣನೆ ಆರಂಭವಾಗಿದೆ. ಮಂಡ್ಯದಿಂದ ಸುಮಲತಾ ಮನೆಗೆ ಆಗಮಿಸಿದ್ದಾರೆ ಸಾವಿರಾರು ಸಂಖ್ಯೆಯ ಬೆಂಬಲಿಗರು. ರೆಬಲ್ ಸ್ಟಾರ್ ಅಂಬರೀಶ್ ಭಾವಚಿತ್ರವನ್ನು ಹಿಡಿದು ಬಂದಿದ್ದಾರೆ ಅಭಿಮಾನಿಗಳು. ಜೈಕಾರವನ್ನು ಕೂಗುತ್ತಾ ಅಭಿಮಾನಿಗಳು ಆಗಮಿಸಿದ್ದಾರೆ. ಇಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇರುವಂತದ್ದು. ಈಗಾಗಲೇ ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರು ಘೋಷಣೆಯಾಗಿದೆ. ಸಂಸದೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಟಿಕೆಟ್ ಮಿಸ್ ಆಗಿರುವಂತಹ ಸಂಸದೆ ಸುಮಲತಾ ನಡೆ ಏನು? ಮತ್ತೊಮ್ಮೆ ರೆಬಲ್ ಆಗ್ತಾರಾ, ಬಂಡಾಯವಾಗಿ ಸ್ಪರ್ಧಿಸ್ತಾರಾ, ತಟಸ್ಥವಾಗಿರ್ತಾರಾ, ಅಥವಾ JDSಗೆ ಅಥವಾ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಅನ್ನ ಮಾಡ್ತಾರಾ? ಇದು ಈಗಿರುವಂತಹ ಪ್ರಶ್ನೆ, ಕುತೂಹಲ. ಬಹುತೇಕ ಈ ಸಭೆಯಲ್ಲಿ ಈ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಮಂಡ್ಯದಿಂದ ಸಾವಿರ ಸಂಖ್ಯೆಯ ಅವರ ಅಭಿಮಾನಿಗಳು, ಬೆಂಬಲಿಗರು, ಆಪ್ತರು, ಕಾರ್ಯಕರ್ತರು ಬಂದಿದ್ದಾರೆ. ಅವರೊಟ್ಟಿಗೆ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಮಂಡ್ಯ ಗೌಡ್ತಿ ನಿರ್ಧರಿಸಿದ್ದಾರೆ. ಇವತ್ತು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ನಾಳೆ ಸಕ್ಕರೆ ನಾಡಿನಲ್ಲಿ ನಿಂತು ಅಧಿಕೃತವಾಗಿ ಘೋಷಣೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾದ್ರೆ ಮಂಡ್ಯ ಗೌಡ್ತಿಯ ನಡೆ ಏನಾಗಿರುತ್ತೆ? ಅದು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ನಿನ್ನೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಸುಮಲತಾ ಅವರನ್ನ ಭೇಟಿ ಮಾಡಿದ್ರು. ಈ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಕೊಂಡಿದ್ರು. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ಮಹತ್ವದ ಮಾತುಕತೆಯಾಗಿತ್ತು. ತದನಂತರ BY ವಿಜಯೇಂದ್ರ ಮಾತನಾಡಿದ್ರು. ಅವರು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಬಟ್ ರೆಬಲ್ ಲೇಡಿ ಸುಮಲತಾ ಮಾತ್ರ ಮಂಡ್ಯ ನನ್ನ ಅಸ್ಮಿತೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಅದೀಗ ಮತ್ತೆ ಕುತೂಹಲ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮಂಡ್ಯ ಗೌಡ್ತಿಯ ನಡೆ. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಮುಂದಿನ ನಿರ್ಧಾರದ ಬಗ್ಗೆ ಒಂದು ಫೈನಲೈಸ್ ಆಗಬಹುದಾ, ಅಥವಾ ಇದು ನಾಳೆಗೆ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ? ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ ಮಸೂದ್. ಪ್ರೇಮ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರು ಈ ಒಂದು ಸಭೆ ನಡೆಸ್ತಾರೆ. ಅವರ ನಿವಾಸ ಈ JP ನಗರ ಇದೆ. JP ನಗರ ನಿವಾಸದ ಮುಂದೆ ಜನಸಾಗರವೇ ನೆರೆದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಅಂಬರೀಶ್ ಅವರ ಭಾವಚಿತ್ರಗಳನ್ನ ಹಿಡ್ಕೊಂಡು ಜೈಕಾರ ಘೋಷಣೆ ಮಾಡ್ತಾ ಇದ್ದಾರೆ. ಅಂಬರೀಶ್ ಅಭಿಮಾನಿಗಳು ಬಂದಿದ್ದಾರೆ, ಸುಮಲತಾ ಅವರು ಬೆಂಬಲಿಗರು ಬಂದಿದ್ದಾರೆ. ಇಬ್ಬರ ಪರನ್ನು ಕೂಡ ಜೈಕಾರ ಘೋಷಣೆ ಮಾಡ್ತಾ ಇದ್ದಾರೆ. ಸುಮಲತಾ ಅವರು ಸಭೆ ಆರಂಭ ಮಾಡೋದಷ್ಟೇ ಬಾಕಿ. ಸಾವಿರಾರು ಜನ ಇಲ್ಲಿ ಬಂದು ನೆರೆದಿದ್ದಾರೆ. ಸುಮಲತಾ ಅವರಿಗೆ ಅಭಿಪ್ರಾಯ ಕೊಡಬೇಕು ಅನ್ನುವಂಥ ಒಂದು ಧಾವಂತದಿಂದ ತುಂಬಾ ಜನ ಬಂದಿದ್ದಾರೆ. ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಂಡು ಸುಮಲತಾ ಅವರು ಇವತ್ತು ತೀರ್ಮಾನ ಮಾಡಬಹುದು. ಆದರೆ ಇವತ್ತೇ ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕೆಂದ್ರೆ ಮಂಡ್ಯದಲ್ಲಿ ಮತ್ತೊಂದು ಸಭೆ ಮಾಡಿ ಅಲ್ಲಿ ತೀರ್ಮಾನ ಪ್ರಕಟ ಮಾಡ್ತೇನೆ ಅಂತ ಈಗಾಗಲೇ ವಿಜೇಂದ್ರ ಅವ್ರಿಗೂ ಕೂಡ ಹೇಳಿದ್ದಾರೆ. ನಿನ್ನೆ ಮಾಧ್ಯಮಗಳಿಗೂ ಕೂಡ ಹೇಳಿಕೆ ಕೊಟ್ಟವ್ರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಂಬಲಿಗರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ಕೋತಾರೆ. ಮಂಡ್ಯದಲ್ಲಿ ನಾಳೆ ಅಥವಾ ನಾಡಿದ್ದು ಹೋಗಿ ಮತ್ತೊಂದು ಸಭೆ ಮೂಲಕ ಅಲ್ಲಿ ತೀರ್ಮಾನ ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಸಹಜವಾಗಿ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಮಂಡ್ಯ ರಾಜಕಾರಣದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಸುಮಲತಾ ಅವರ ತೀರ್ಮಾನ ಏನಾಗಿರುತ್ತೆ ಅಂತ ಒಂದ್ ಕಡೆ JDS ನವರಿಗೂ ಕೂಡ ಒಂದ್ ಕಡೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ನಿನ್ನೆ ವಿಜೇಂದ್ರ ಅವರು ಕೂಡ ಬಂದು ಮೈತ್ರಿ ಅಭ್ಯರ್ಥಿ ಪರ ಬೆಂಬಲ ಕೊಡಿ ಅನ್ನುವಂಥ ಮನವಿಯನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಬೆಂಬಲಿಗರ ಸಲಹೆ ಪಡ್ಕೊಂಡು, ಅಭಿಪ್ರಾಯಗಳನ್ನ ಪಡ್ಕೊಂಡು ಏನ್ ತೀರ್ಮಾನ ಪ್ರಕಟ ಮಾಡ್ತಾರೆ ಕಾದ್ ನೋಡ್ಬೇಕು. ಒಂದಿಬ್ಬರನ್ನ ಅಷ್ಟೇ ಮಾತಾಡಿಸ್ತೇನೆ. ಏನ್ ಹೇಳಿಕ್ ಬಯಸ್ತೀರಾ ಸರ್? ನಾವು ಅಂಬರೀಶ್ ಅಭಿಮಾನಿಗಳು, ಮಂಡ್ಯ ಜಿಲ್ಲೆಯವರು, ಮಂಡ್ಯ ಸ್ವಾಭಿಮಾನಿ ಪಡೆಗಳು. ಸುಮಕ್ಕ ಪಕ್ಷೇತರವಾದರೂ ನಿಂತ್ಕೊಳ್ಳೇಬೇಕು, ಪಕ್ಷೇತರವಾಗಿ ನಿಂತ್ಕೋಬೇಕು ಅಂತ ಅವ್ರನ್ನ ಈಗ ಒಕ್ಕೊತ್ತಾಯ ಮಾಡೋಕೆ ಅನ್ಕೊಂಡು ಬಂದಿದ್ದೀವಿ ನಾವು. ಒಂದ್ ನಿಮಿಷ, ನಾನು ಅಂಬರೀಶ್ ಬುಲೆಟ್ ಕೃಷ್ಣ ಅಂತ ಸುಮಾರು ಅಂಬರೀಶ್ ಅಣ್ಣನ ಜೊತೆ 20 ಪಿಕ್ಚರ್ ಮಾಡಿದ್ದೀನಿ. ನನಗೆ ಒಂದೇ ಒಂದು ಗುರಿ ಏನಂದ್ರೆ, ಇವತ್ತು ಅಂಬರೀಶ್ ಅಣ್ಣ ಕಾಂಗ್ರೆಸ್ ಅಲ್ಲಿ ಇದು ಸತ್ಯ ಒಪ್ಕೋತೀನಿ. ಇವತ್ತು ಟಿಕೆಟ್ ಕೊಡ್ಬೇಕಾಯ್ತು ಅಂದ್ಬಿಟ್ಟು ಸಿದ್ದರಾಮಯ್ಯ ಆ ಸ್ಟಾರ್ ಚಂದ್ರ ತಗೊಂಡ್ ನಿಲ್ಸಿದ್ರು. ಸುಮಲತಾ ಕೊಡ್ಬೇಕಾಯ್ತಲ್ಲ, ಅದಕ್ಕೆ ಮೋದಿ ಮಾತ್ರ. ಅಭಿಮಾನಿಗಳೆಲ್ಲರೂ ಕೂಡ ಈಗ ಇನ್ನೇನು ಸಭೆ ಆರಂಭ ಆಗಬೇಕು, ಸಭೆಗಾಗಿ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭೆ ಆರಂಭ ಆಗುತ್ತೆ. ಸುಮಲತಾ ಅವರು ಎಲ್ಲರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾರೆ. ತೀರ್ಮಾನ ಏನಿರುತ್ತೆ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿರುವಂತದ್ದು. ಪ್ರೇಮ್, ಇವತ್ತಿನ ಸಭೆಯಲ್ಲಿ ಕೇವಲ ಕಾರ್ಯಕರ್ತರು ಮತ್ತು ಬೆಂಬಲಿಗರ ಅಭಿಪ್ರಾಯವನ್ನು ಸಂಗ್ರಹಿಸ್ಲಿಕ್ಕೆ ಮಾತ್ರ ಈ ಸಭೆ ಸೀಮಿತವಾಗುತ್ತಾ, ಅಥವಾ ಒಂದು ನಿರ್ಧಾರಕ್ಕೂ ಕೂಡ ಇವತ್ತೇನೆ ಮಂಡ್ಯ ಗೌಡ್ತಿ ಬರಬಹುದಾ ಅಂತ?
ಪ್ರೇಮ್, ಈಗಾಗಲೇ ಒಂದು ತೀರ್ಮಾನಕ್ಕೆ ಅವರು ಬಂದಂಗಿದೆ, ಆದ್ರೆ ಇನ್ನೂ ಕೂಡ ಅದನ್ನ ಬಹಿರಂಗ ಪಡಿಸ್ತಾ ಇಲ್ಲ. ಅವ್ರ ಮನೆ ಒಳಗಡೆ ಕೂಡ ತುಂಬಾ ಜನ ಇಲ್ಲಿ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಹೊರಗಡೆ ಬರಬೇಕು. ನಿನ್ನೆ ವಿಜೇಂದ್ರ ಅವರು ಮಾತನಾಡಿಸಿದಾಗಲೂ ಕೂಡ ಯಾವುದೇ ಅಭಿಪ್ರಾಯವನ್ನು, ಯಾವುದೇ ನಿರ್ಣಯವನ್ನು ಕೂಡ ಅವ್ರು ಹೇಳಲಿಲ್ಲ. ಮಂಡ್ಯದಲ್ಲಿ ಅದನ್ನು ಘೋಷಣೆ ಮಾಡ್ತೇನೆ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ದೆಹಲಿಯಿಂದ ಬಂದ ನಂತರ ಒಂದು ವಾರ ಆಗಿದೆ. ಒಂದು ವಾರದಲ್ಲಿ ಇನ್ನೂ ಕೂಡ ಮೌನ ಮುರಿದಿರಲಿಲ್ಲ. ಇವತ್ತು ಸಭೆ ಕರೆದಿರುವಂತದ್ದು. ಇವತ್ತಿನ ಸಭೆಯಲ್ಲಿ ಕೇವಲ ಅಭಿಪ್ರಾಯಗಳ ಸಂಗ್ರಹ ಮಾಡ್ತಾರೆ. ತುಂಬಾ ಜನ ಅವರ ಬೆಂಬಲಿಗರು, ಆಪ್ತರು, ಅಂಬರೀಷ್ ಅಭಿಮಾನಿಗಳು ಪಕ್ಷೇತರ ಸ್ಪರ್ಧೆ ಮಾಡಿ ಅನ್ನುವಂತ ಒಂದು ಸಲಹೆ ಕೊಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲೂ ಕೂಡ JDS ಮುಖಂಡರ ಮೇಲೆ ಬಹಳ ಸಿಟ್ಟಿದೆ ಇವರಿಗೆ. ಕಳೆದ ಬಾರಿ ಸ್ವಾಭಿಮಾನಿ ಹೋರಾಟ ಮಾಡಲಾಗಿತ್ತು. JDS ನವರು ಸೋಲಿಸಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು. ಈ ಬಾರಿ ಅವ್ರ ವಿರುದ್ಧ ನೀವು ತಲೆಬಾಗಬೇಡಿ, ನೀವು ಪಕ್ಷೇತರ ನಿಲ್ಲಿ ಅನ್ನುವಂತ ಅಭಿಪ್ರಾಯ ಕೊಡೋದಕ್ಕೆ ತುಂಬಾ ಜನ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲೇ ತುಂಬಾ ಜನ ಬಂದಿದ್ದಾರೆ. ಏನ್ ಅಭಿಪ್ರಾಯ ಕೊಡ್ತಾರೆ ಅನ್ನೋದು ಒಂದ್ ಕಡೆ. ಆದ್ರೆ ಸುಮಲತಾ ಅವರ ತೀರ್ಮಾನ ಏನಿರುತ್ತೆ ಅಂತ, ಯಾಕಂದ್ರೆ ಮುಂದಿನ ರಾಜಕೀಯ ಭವಿಷ್ಯವನ್ನು ನೋಡ್ಕೋಬೇಕಾಗುತ್ತೆ ಅವರು. ಮಂಡ್ಯದಲ್ಲೇ ರಾಜಕೀಯ, ಮಂಡ್ಯವೇ ನಮ್ಮ ಕರ್ಮಭೂಮಿ ಅಂತ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಮಂಡ್ಯದಲ್ಲೇ ಮತ್ತೆ ರಾಜಕೀಯ ಭವಿಷ್ಯ ಮುಂದುವರಿಸಬೇಕು ಅಂತಂದ್ರೆ ಏನ್ ತೀರ್ಮಾನ ಆಗಿರುತ್ತೆ ಅಂತ. ಇನ್ನೊಂದು ಕಡೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಬಿಜೆಪಿ ಹೈಕಮಾಂಡ್, ರಾಜ್ಯ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅದನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಆ ತೀರ್ಮಾನ ಏನು ಅನ್ನುವಂಥದ್ದು ಕಾದು ನೋಡಬೇಕು. ಇನ್ನು ಎರಡು ದಿನಗಳಲ್ಲಿ ಮಂಡ್ಯದಲ್ಲೇ ಆ ತೀರ್ಮಾನವನ್ನು ಪ್ರಕಟ ಮಾಡ್ತಾರೆ. ಆದ್ರೆ JDS ನವರಿಗೆ ವಿರುದ್ಧವಾಗಿರುತ್ತಾ ಅಥವಾ ಮೈತ್ರಿ ಅಭ್ಯರ್ಥಿ ಪರ ಇರುತ್ತಾ ಆ ತೀರ್ಮಾನ ಅನ್ನುವಂಥದ್ದು ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಮನವಿ ಮಾಡ್ಕೊಂಡು ಹಂಗೆ ಮೈತ್ರಿ ಪರ ಇರ್ತಾರ ಅನ್ನುವಂಥದ್ದು. ಇನ್ನೊಂದು ತಟಸ್ಥವಾಗಿ ಅಂದ್ರೆ ಮೈತ್ರಿ ಪರ ಇರ್ತಾರೆ, ಆದ್ರೆ ಪ್ರಚಾರಕ್ಕೆ ಹೋಗೋದಿಲ್ಲ. ಮೈತ್ರಿ ಅಭ್ಯರ್ಥಿ ಪರ ತಟಸ್ಥವಾಗಿ ಇರ್ತೇನೆ ಅನ್ನುವಂತ ತೀರ್ಮಾನ ಕೂಡ ಬರುತ್ತಾ ಅನ್ನುವಂತ ಕುತೂಹಲ ಮಾಡಿದೆ. ಹಾಗಾಗಿ ಅವ್ರು ಏನ್ ತೀರ್ಮಾನ ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಇವತ್ತು ಅಥವಾ ನಾಳೆದಲ್ಲಿ ಗೊತ್ತಾಗುತ್ತೆ. ಪ್ರೇಮ್, ಓಕೆ ಮಸೂದ್, ಒಂದಿಬ್ರು ಕಾರ್ಯಕರ್ತರನ್ನ ಮಾತನಾಡಿಸಬಹುದಾ ಅಂತೇಳಿ ಅವರ ಅಭಿಪ್ರಾಯ ಏನ್ ಹೇಳ್ತಿದ್ದಾರೆ? ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಅಂತ ಏನಾದ್ರು ಹೇಳ್ತಾ ಇದ್ದಾರಾ, ಅಥವಾ ಮತ್ತೊಮ್ಮೆ ರೆಬಲ್ ಆಗಿ ಬಂಡಾಯ ಸ್ಪರ್ಧೆ ಮಾಡಿ ಅಂತ ಏನಾದ್ರು ಹೇಳ್ತಿದಾರಾ? ನೀವು ಎಲ್ಲಿಂದ ಬಂದಿದ್ದೀರಾ, ಏನ್ ಹೇಳಲಿಕ್ಕೆ ಬಯಸ್ತೀರಾ? ನಾವು KM ದೊಡ್ಡಿ ಮೆಣಸ್ಕೆರೆಯಿಂದ ಬಂದಿದ್ದೀವಿ. ಸುಮಲತಾ ಮೇಡಮ್ ಅವರು ಈ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ನಾವೆಲ್ಲ ಫುಲ್ ಸಪೋರ್ಟ್ ಮಾಡ್ತೀವಿ. ಮಂಡ್ಯ ಜಿಲ್ಲೆ JDSಯಲ್ಲಿ BJPಯಲ್ಲಿ ಯಾವುದೇ ಕಾರಣಕ್ಕೂ ಮತ ಹಾಕಲ್ಲ. ಸುಮಲತಾ MP ಫಂಡು ಏನು ಅನ್ನೋದು ಸುಮಲತಾ ತೋರಿಸಿದ್ದಾಳೆ ಮಂಡ್ಯ ಜಿಲ್ಲೆಯಲ್ಲಿ. ಕನ್ನಮಾಡೆ ಕಟ್ಟೆಗೆ ತಿರ್ಗಾ ಪಾಂಡುಪುರ ಹತ್ರ ಬಂಡೆ ಹೊಡೆದೈತೆ ಅಂದ್ಬಿಟ್ಟು ಅವಕ್ಕೆಲ್ಲ ಅಧಿಕಾರ ಕೊಟ್ಟರು. JDSನವರು ಅದಕ್ಕೆ ವಿರೋಧವಾಗಿ ಬಂದರು. ಅದರಿಂದ ಸುಮಲತಾ ಕಂಡ್ರೆ ಆಗಲ್ಲ. ಯಾಕಂದ್ರೆ ಇವರು ನೇರ ನುಡಿತಾರಲ್ಲ. ಏನ್ ಹೇಳಲಿಕ್ಕೆ ಬಯಸ್ತೀರಿ, ಎಲ್ಲಿಂದ ಬಂದಿದ್ದಾರೆ ಹೇಳಿ? ನಾವು ದೊಡ್ಡಸಿಂಕೆರೆ ಪಕ್ಕ ಅವ್ರವ್ರವರು ಮೆಣಸ್ಕೇರಿಯವರು. ನಾವು ಎಲ್ಲ 200 ಸೀಟ್ ಬಂದಿದ್ದೀವಿ, ಬಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ಅನುಕೂಲ, ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಕೆರೆ ಕಟ್ಟೆ ಎಲ್ಲ ಹೊಡೆದಾಗ ಎಲ್ಲ ಅನುಕೂಲ ಮಾಡಿದ್ದಾರೆ. ಅವರು ದೊಡ್ಡಸಿಂಕೆರೆ ಸೊಸೆ, ಇಲ್ಲಿ ಮಾವಳಿ ತಾಲೂಕ, ಇದು ಮಾವಳಿಲಿ ಸೊಸೆ ಅವರು, ಉಚ್ಚೇಗೌಡರು. ಇದು ಅವರೇ ಈ ಪಕ್ಷೇತರ ನಿಂತ್ಕೊಂಡ್ರು ಮೊದ್ಲು ಹೆಂಗೆ ಗೆಲ್ಸೋದು ಹಂಗೆ ಗೆಲ್ಸ್ಕೊಡ್ತೀವಿ. ಪಕ್ಷೇತರ ನಿಂತ್ಕೊಳ್ತಾರೆ ಅಂದ್ರೆ ನೀವು ಎಲ್ಲರ ಬೆಂಬಲ ಇರುತ್ತೆ. ನಾವು ಏನೇ ನಿಂತ್ಕೊಂಡ್ರು ಸುಮಲತಾ ಅವರು ಎಲ್ಲೇ ನಿಂತ್ಕೊಂಡ್ರು ಸುದ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಪಕ್ಷದಿಂದಲ್ಲ ಬಂಡೆ ನಿಂತ್ಕೊಂಡ್ರು ಸಲ ಗೆಲ್ಲಿಸ್ತೀವಿ, ಅದೇ ತರ ಗೆಲ್ಲಿಸ್ತೀವಿ. ಅವರ ರಬ್ಬರ್ ಅಭಿಮಾನಿಗಳು ನಾವು. ಆಗ್ಲೇ ಹೇಳ್ದಂಗೆ ಪಕ್ಷೇತರ ನೀವು ನಿಂತ್ಕೊಳ್ಳಿ ಅನ್ನುವಂತ ಸಲಹೆನ ಬಹುತೇಕರು ಕೊಡೋದಕ್ಕೆ ಬಂದಿದ್ದಾರೆ. ಪಕ್ಷೇತರ ನೀವು ನಿಂತ್ಕೊಂಡ್ರೆ ನಾವು ಬೆಂಬಲ ಕೊಡ್ತೇವೆ, ಜೊತೆಗೆ ಗೆಲ್ಲಿಸ್ತೇವೆ ಅನ್ನುವಂತ ಒಂದು ವಾಗ್ದಾನವನ್ನು ಕೂಡ ಇಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಅವರ ಆಪ್ತರೆಲ್ಲರೂ ಕೂಡ ಮತ್ತೊಬ್ಬ ಪ್ರಮುಖ ನಾಯಕರು ಮಂಡ್ಯದಿಂದ ಬಂದಿದ್ದಾರೆ. ಸರ್, ಒಂದು ವಿಷಯ, ಒಂದು ವೇಳೆ ನಾವು ಬೆಂಬಲ ಕೊಟ್ಟರು ಸಹ ಬಿಜೆಪಿಗೆ ಒಂದು ರಾಜ್ಯಸಭೆ ಸ್ಥಾನ ಇವರಿಗೆ ಕೊಡಬೇಕು. ಮತ್ತೆ ಇವರು ಮಗನಿಗೆ ಆ ಕುಮಾರಸ್ವಾಮಿ ಅಲ್ಲಿ ಗೆದ್ರೆ ಅಲ್ಲಿ ಏನು ಖಾಲಿ ಆಗತ್ತೆ, ನಿಖಿಲ್ ಬಿಟ್ಟು ಇವ್ರ ಮಗನಿಗೆ ಕೊಡಬೇಕು. ಹಂಗಾದ್ರೆ ನಮ್ಮೆಲ್ಲ ಒಪ್ಪಿಗೆ ಇದೆ. ಒಬ್ಬೊಬ್ರು ಒಂದೊಂದು, ಆದ್ರೆ ಬಹುತೇಕರು ನೀವು ಪಕ್ಷೇತರವಾಗಿ ನಿಲ್ಲಿ ಅನ್ನುವಂತ ಅಭಿಪ್ರಾಯ ಹೇಳೋದಕ್ಕೆ ಬಂದಿದ್ದಾರೆ. ಅವರ ಅಭಿಪ್ರಾಯ ಸ್ವೀಕಾರ ಮಾಡ್ತಾರಾ ಅಥವಾ ಸುಮಲತಾ ಅವರು ಈಗಾಗಲೇ ಏನಾದ್ರು ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಅದನ್ನ ಮಂಡ್ಯದಲ್ಲಿ ಘೋಷಣೆ ಮಾಡ್ತಾರಾ? ಇವೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆಗಳು. ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸದ್ಯ ಸುಮಲತಾ ಅವರು ಉತ್ತರ ಕೊಡಬೇಕಾಗಿದೆ. ಮಸೂದ್, 2019 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅವರು ರೆಬಲ್ ಆಗಿ ಸ್ಪರ್ಧೆಯನ್ನ ಮಾಡಿದ್ರು. ಬಟ್ ಆಗಿನ ವಾತಾವರಣಕ್ಕೂ ಈಗಿರುವಂತಹ ವಾತಾವರಣಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಈ ಸಂದರ್ಭದಲ್ಲಿ ಆ ರೀತಿಯ ಪಕ್ಷೇತರ ಸ್ಪರ್ಧೆಯ ನಿರ್ಧಾರವನ್ನ ಸುಮಲತಾ ತೆಗೆದುಕೊಳ್ಳಬಹುದಾ ಅಂತ ಹೇಳಿ ಮಸೂದ್? ಪ್ರೇಮ, ಆ ಸಾಧ್ಯತೆಗಳು ಇಲ್ಲ ಅಂತ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಈಗಾಗಲೇ ಆ ತೀರ್ಮಾನ ಮಾಡಬೇಕು ಅಂದಿದ್ರೆ ಈ ಒಂದು ವಾರ ಈಗಾಗಲೇ ಆಗ್ಬಿಟ್ಟಿದೆ. ಅವ್ರಿಗೆ ಟಿಕೆಟ್ ಕೈ ತಪ್ಪಿದೆ ಅಂತ ದೆಹಲಿನಲ್ಲಿ ಇದ್ದಾಗಲೇ ಗೊತ್ತಾಯ್ತು. ಈಗಾಗಲೇ ಒಂದು ವಾರ ಆಗಿದೆ, ಒಂದು ವಾರದ ಮೇಲಾಗಿದೆ. ಈ ಹಂತದಲ್ಲಿ ಏನಾದರೂ ಒಂದು ತೀರ್ಮಾನ ಮಾಡ್ಕೋಬಹುದಿತ್ತು. ತುಂಬಾ ವಿಳಂಬ ಆದ್ರೆ ಆ ಬಿಸಿ ಹೋಗ್ಬಿಡುತ್ತೆ. ಜೊತೆಗೆ ಕಾರ್ಯಕರ್ತರ ಬೆಂಬಲ ಕೂಡ ಜಾಸ್ತಿ ಹೊತ್ತಲ್ಲಿ ಸಿಗಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ನಾಯಕರು ಕೂಡ ಅವ್ರನ್ನ ಮನವೊಲಿಕೆ ಮಾಡಿದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ನಿನ್ನೆ ವಿಜೇಂದ್ರ ಅವರು ಕೂಡ ಬಂದಿದ್ರು. JDS ಪರ ಅಂದ್ರೆ ಮೈತ್ರಿ ಪರ ನಿಲ್ತೇನೆ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಆದ್ರೆ ಯಾವುದೇ ತೀರ್ಮಾನ ಇನ್ನೂ ಕೂಡ ಅಧಿಕೃತವಾಗಿ ಸುಮಲತಾ ಅವರು ಪ್ರಕಟ ಮಾಡಿಲ್ಲ.
ಪಕ್ಷೇತರವಾಗಿ ನಿಂತ್ಕೊಳ್ಳುವಂತ ಸಾಧ್ಯತೆ ಇನ್ನೂ ಕೂಡ ಇದ್ರೂ ಕೂಡ ಆ ತೀರ್ಮಾನಕ್ಕೆ ಬರ್ತಾರ ಅಂತ. ಯಾಕಂದ್ರೆ ರಾಜಕೀಯವಾಗಿ ಈ ಹಂತದಲ್ಲಿ ಅದು ಒಂದು ರೀತಿಯಲ್ಲಿ ರಿಸ್ಕ್ ಇರುವಂತಹ ನಿರ್ಧಾರ. ಬಿಜೆಪಿಯಲ್ಲಿ ಭವಿಷ್ಯ ಹರಿಸ್ಕೊಂಡು ಹೋಗ್ತಾ ಇರುವಂತವ್ರು, ಬಿಜೆಪಿಯಲ್ಲೇ ರಾಜಕೀಯ ಭವಿಷ್ಯ ಕಂಡುಕೋಬೇಕು ಅನ್ನುವಂತಹ ಒಂದು ಹಂತದ ತೀರ್ಮಾನಕ್ಕೆ ಅವರು ಬಂದಂತವ್ರು, ಮೋದಿ ಅವರು ಅಮಿತ್ ಶಾ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ರಾಜಕೀಯದಲ್ಲಿ ಮುಂದುವರಬೇಕಂತ ಹೇಳ್ತಿರೋರು. ಈ ಹಂತದಲ್ಲಿ ಮೈತ್ರಿ ಕಾರಣಕ್ಕಾಗಿ ಮಂಡ್ಯ ಟಿಕೆಟ್ ಕೈ ತಪ್ಪಿದ ಕಾರಣಕ್ಕಾಗಿ ಮುಂದುವರಿತಾರ ಪಕ್ಷೇತರವಾಗಿ ಅನ್ನುವಂಥದ್ದು ನೋಡಬೇಕು. ಜೊತೆಗೆ ಮಂಡ್ಯ ಕರ್ಮಭೂಮಿ ಅಂತ ಹೇಳ್ಕೊಂಡಿದ್ದಾರೆ, ಲೋಕಸಭೆನೇ ಆಗ್ಬೇಕು ಅಂತೇನಿಲ್ಲ, ಮುಂದೆ ವಿಧಾನಸಭೆ ಚುನಾವಣೆಗಳು ಕೂಡ ಬರ್ತವೆ. ಆ ಹಿನ್ನೆಲೆಯಲ್ಲೇ ಎಲ್ಲವನ್ನು ಕೂಡ ಅಳೆದು ತೂಗಿ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ತೆಗೆದುಕೊಳ್ತಾರೆ. ಬಹುತೇಕ ಪೂರಕ ಆದಂತ ತೀರ್ಮಾನ ಅಂದ್ರೆ ಬಿಜೆಪಿಗೆ ಪೂರಕ ಆದಂತ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಈಗಾಗಲೇ ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ, ರಾಜ್ಯಸಭೆ ಸ್ಥಾನಮಾನ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಿಜೆಪಿಗೆ ಸೇರ್ಕೊಳ್ಳಿ ಅನ್ನುವಂತ ಆಹ್ವಾನ ಕೊಟ್ಟಿದ್ದಾರೆ. ಮುಂದೆ ಅವರ ಮಗನಿಗೂ ಕೂಡ ರಾಜಕೀಯ ನೆಲೆ ಒದಗಿಸ್ಕೊಡ್ತೀವಿ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಅವ್ರ ತೀರ್ಮಾನ ಏನಿರುತ್ತೆ ಅನ್ನೋದು ಕಾದು ನೋಡಬೇಕು. ಪ್ರೇಮ್ ಮಸೂದ್, ಸಹಜವಾಗಿಯೇ ಕುತೂಹಲ ಅಂತೂ ಇವತ್ತಿನ ಸಭೆಯ ಮೂಲಕ ಮೂಡ್ತಾ ಇದೆ. ಬಟ್ ಈ ಸಭೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಜೊತೆಗೆ ಸಭೆ ನಂತರ ಏನಾದರೂ ಸುಮಲತಾ ಮಾತನಾಡುವಂತಹ ಸಾಧ್ಯತೆ ಇದೆಯಾ ಅಂತ? ಇನ್ನು 3 ಕಾಲ ಆಗ್ತಿದೆ. ಇನ್ನು ತುಂಬಾ ಜನ ಬೆಂಬಲಿಗರು ಈಗಾಗಲೇ ಬಂದಿದ್ದಾರೆ, 500,000 ಜನ ಬಂದಿದ್ದಾರೆ, ಇನ್ನು ತುಂಬಾ ಜನ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಸಭೆ ಸ್ವಲ್ಪ ತಡ ಆಗ್ತಾ ಇದೆ. ತುಂಬಾ ಜನ ಬರ್ತಾ ಇದ್ದಾರೆ, ಮನೆ ಮುಂದೆ ತುಂಬಾ ಜನ ನಿಂತಿದ್ದಾರೆ. ಜೊತೆಗೆ ಈ ರಸ್ತೆ ಬ್ಲಾಕ್ ಮಾಡಿದ್ದಾರೆ ಪೊಲೀಸರು, ಬ್ಯಾರಿಕೇಡ್ ಹಾಕ್ಬಿಟ್ಟು ಯಾವುದೇ ವೆಹಿಕಲ್ ಬರದೇ ಇರೋ ರೀತಿ ಇಡೀ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಅಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಮಂಡ್ಯದಿಂದ ಬೆಂಬಲಿಗರು, ಅಂಬರೀಷ್ ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಸಭೆ ಆರಂಭ ಆಗಬೇಕು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಮನೆಯಿಂದ ಹೊರಗಡೆ ಬರ್ತಾರೆ. ತುಂಬಾ ಜನ ಬೆಂಬಲಿಗರಿದ್ದಾರೆ. ಜೊತೆಗೆ ಸಭೆ ಹತ್ತತ್ರ 1-1.5 ಗಂಟೆಗಳ ಕಾಲ ನಡೆಯುತ್ತೆ. ಎಲ್ಲರ ಅಭಿಪ್ರಾಯ ಕೂಡ ತೆಗೆದುಕೊಳ್ಬೇಕು, ಪ್ರಮುಖ ನಾಯಕರ ಅಭಿಪ್ರಾಯಗಳು. ಆ ನಂತರ ಅವರು ಸುದ್ದಿಗೋಷ್ಠಿ ಮಾಡಿ ತೀರ್ಮಾನ ಪ್ರಕಟ ಮಾಡೋದು ಡೌಟು, ಆದ್ರೆ ಸುದ್ದಿಗೋಷ್ಠಿ ಮಾಡಿ ಒಂದು ಸ್ಪಷ್ಟತೆಯನ್ನ ಕೊಡ್ತಾರೆ ಸಭೆ ಬಗ್ಗೆ, ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಅಭಿಪ್ರಾಯಗಳು ಬಂದಿದ್ದಾವೆ ಅಂತ. ಜೊತೆಗೆ ಆ ಬಗ್ಗೆ ಏನ್ ಹೇಳ್ತಾರೆ ಕೇಳಬೇಕು. ರಾಕ್ಲೈನ್ ವೆಂಕಟೇಶ್ ನಮ್ಮ ಜೊತೆ ಇದ್ದಾರೆ. ಸರ್, ಸಭೆ ಎಷ್ಟಕ್ಕೆ ಆರಂಭ ಆಗುತ್ತೆ, ಯಾವ ರೀತಿ ಸಿದ್ಧತೆ ಎಲ್ಲ ನಡೆದಿದೆ? ಸಿದ್ಧತೆ ಏನು ನಡೀತದೆ ನೀವೇ ನೋಡ್ತಾ ಇದ್ದೀರಾ. ಇವಾಗ ಸ್ಟಾರ್ಟ್ ಆಗಿದೆ, 5 ನಿಮಿಷ ಸ್ಟಾರ್ಟ್ ಆಗಿದೆ ಸರ್. ತುಂಬಾ ಜನ ಮಂಡ್ಯದಿಂದ ಬಂದಿದ್ದಾರೆ. ಒಂದು ತೀರ್ಮಾನಕ್ಕೆ ಬರಲೇಬೇಕು ಸುಮಲತಾ ಮೇಡಮ್ ಅನ್ನುವಂಥದ್ದು ಎಲ್ಲರದ್ದು ಕೂಡ ಹಿಂಗಿತ್ತ. ಪಕ್ಷೇತರ ನಿಲ್ಲಿ ಅನ್ನುವಂಥ ಅಭಿಪ್ರಾಯ ಹೇಳೋದಕ್ಕೆ ತುಂಬಾ ಜನ ಬಂದಿದ್ದಾರೆ. ಏನ್ ಹೇಳಿ ಬಯಸ್ತೀರಾ? ಅದೇ ಅವ್ರ ಅಭಿಪ್ರಾಯನೇ ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಅವ್ರ ಅಭಿಪ್ರಾಯ ತಗೊಂಡೇ ಮೇಡಮ್ ಡಿಸೈಡ್ ಮಾಡಿದ್ದು. ಸೊ ಈ ಸರಿ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸೋಕೆ ಬಂದಿದ್ದಾರೆ ಇಲ್ಲಿ. ಸೊ ಅವರು ಮೇಡಮ್ ಏನು ಹೇಳ್ತಾರೋ ನೋಡೋಣ. ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ ಮೇಲೆ ಇವ್ರೇನು ತೀರ್ಮಾನ ತಗೋತಾರೋ ನೋಡೋಣ. ಮೈತ್ರಿ ಕಾರಣಕ್ಕಾಗಿ ಟಿಕೆಟ್ ತಪ್ಪಿದ್ದು ತುಂಬಾ ಜನಕ್ಕೆ ಬೇಸರ ಬಂದಿದೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದೇ ಅವ್ರ ಬೇಸರನೇ ನಮ್ಮ ಬೇಸರ, ಅವ್ರ ಸಂತೋಷನೇ ನಮ್ಮ ಸಂತೋಷ, ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಒಂದು ತೀರ್ಮಾನಕ್ಕೆ ಈಗಾಗಲೇ ಒಂದು ಔಟ್ಲೈನ್ ಆಗಿ ಬಂದಿದ್ದಾರಾ, ಒಂದು ರಫ್ ಆಗಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರಾ? ಈಗ ಈ ಸಭೆ ನಂತರ ಒಂದು ಕ್ಲಾರಿಟಿ ಸಿಗುತ್ತಾ ಅಂತ? ಈ ಸಭೆ ನಂತರ ಅಲ್ಲ, ಅದು ಮೇಡಮ್ ಈ ಸಭೆ ಆದ್ಮೇಲೆ ಏನು ಅಂತ ಹೇಳ್ತಾರೆ, ನಿಮ್ಗೆ ಹೇಳ್ತಾರೆ. ಯಾವಾಗ ಮಂಡ್ಯದಲ್ಲಿ ಸಭೆ, ಮಂಡ್ಯದಲ್ಲೇ ತೀರ್ಮಾನ ಪ್ರಕಟ ಮಾಡ್ತಾರಾ ಮೇಡಮ್ ಅವರು? ಮೇಡಮ್ ಹೇಳ್ತಾರೆ. ಇವತ್ತಿನ ಸಭೆ ನಂತರ ಒಂದು ಕ್ಲಾರಿಟಿ ಸಿಗುತ್ತೆ ಪ್ರೇಮ್, ಏನ್ ತೀರ್ಮಾನ ತೆಗೆದುಕೋಬಹುದು, ಜೊತೆಗೆ ತೀರ್ಮಾನ ತೆಗೆದುಕೊಂಡಂತ ಏನಿರುತ್ತೆ ಅದು ಯಾವಾಗ ಎಲ್ಲಿ ಪ್ರಕಟ ಮಾಡ್ತಾರೆ ಅಂತ. ಬಹುತೇಕ ಮಂಡ್ಯದಲ್ಲಿ ಆ ತೀರ್ಮಾನ ಪ್ರಕಟ ಮಾಡ್ತಾರೆ. ರಾಕ್ಲೈನ್ ಅವರು, ವೆಂಕಟೇಶ್ ಅವರು ಕೂಡ ಹೇಳ್ತಾ ಇದ್ರು, ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಏನು ಅಭಿಪ್ರಾಯ ಇದೆ, ಅವರ ಅನಿಸಿಕೆ ಏನೇನು, ನಮ್ದು ಕೂಡ ಅದೇ ಅನಿಸಿಕೆ ಅನ್ನುವಂತ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಸುಮಲತಾ ಅವರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸಿರುವಂತದ್ದು. ಪ್ರೇಮ್, ಮಸೂದ್, 2019 ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಈಗ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ, ಬಿಜೆಪಿಯಿಂದ ಟಿಕೆಟ್ ಮಿಸ್ ಆಗಿದೆ ಸುಮಲತಾ ಅವರಿಗೆ. ಪಕ್ಷೇತರರಾಗಿ ಸ್ಪರ್ಧಿಸಿ ಅಂತೇಳಿ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯ ಒಂದು ವಾತಾವರಣವೂ ಕೂಡ ಕಂಡು ಬರ್ತಾ ಇದೆ. ಬಟ್ ಈ ಎಲ್ಲ ಗೊಂದಲಗಳಿಗೆ, ಕುತೂಹಲಗಳಿಗೆ ಇವತ್ತೇನೆ ಉತ್ತರ ಸಿಗುತ್ತಾ, ಅಥವಾ ನಾಳೆಗೆ ಏನಾದರೂ ಪೋಸ್ಟ್ಪೋನ್ ಆಗಬಹುದಾ ಅಂತೇಳಿ ಅದು ಮಸೂದ್? ಪ್ರೇಮ್, ಸುಮಲತಾ ಅವರು ಯಾವುದೇ ತೀರ್ಮಾನವನ್ನು ತಕ್ಷಣಕ್ಕೆ ತೆಗೆದುಕೊಳ್ಳಲ್ಲ. ಈ ಹಿಂದೆನೂ ಕೂಡ ಅವರು ಬಿಜೆಪಿಗೆ ಬೆಂಬಲ ಕೊಡೋದ ಸಂದರ್ಭ ಇರಲಿ, ಅಥವಾ ಟಿಕೆಟ್ ಕೇಳುವಂಥ ಸಂದರ್ಭ ಇರಲಿ, ಅದಕ್ಕೂ ಮುನ್ನ ಬಿಜೆಪಿಗೆ ಬರ್ತಾರೆ, ಸೇರ್ತಾರೆ ಅನ್ನುವಂತಹ ಏನು ವದಂತಿ ಹಬ್ಬಿತ್ತು, ಆ ಸಂದರ್ಭ ಆಗಲಿ, ಯಾವುದೇ ವಿಚಾರ ಇದ್ರೂ ಕೂಡ ಬೆಂಬಲಿಗರ ಸಭೆ ಮಾಡಿ, ಅದು 2-3 ಹಂತದ ಸಭೆಗಳನ್ನು ಮಾಡಿ ಅನಂತರ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಮೈತ್ರೀಕರಣಕ್ಕಾಗಿ ಮಂಡ್ಯ ಲೋಕಸಭೆ ಟಿಕೆಟ್ ಅವರಿಗೆ ಕೈ ತಪ್ಪಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ತೀರ್ಮಾನ ಏನಿರುತ್ತೆ ಅನ್ನುವಂತಹ ಬಹಳ ದೊಡ್ಡ ಕುತೂಹಲ, ಹಾಗೆ ಪ್ರಶ್ನೆ ಕೂಡ ಇರುವಂಥದ್ದು. ಇನ್ನೂವರೆಗೆ ಯಾವುದೇ ತೀರ್ಮಾನ ಅವರು ತೆಗೆದುಕೊಂಡಿಲ್ಲ ಅಂತ ರಾಕ್ಲೈನ್ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಬೆಂಬಲಿಗರು, ಆಪ್ತರ ಅಭಿಪ್ರಾಯ ಏನಿರುತ್ತೆ ಅದನ್ನ ತೆಗೆದುಕೊಂಡು ಅದರ ಆಧಾರದಲ್ಲಿ ಅವರಿಗೆ ಪೂರಕ ಆದಂತ ಒಂದು ನಿರ್ಣಯ ತೆಗೆದುಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಸಲ ಅಂದ್ರೆ ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗಲಿಲ್ಲ. ಒಂದು ಬಣದ ಅವರು ಪಕ್ಷೇತರ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ನ ಒಂದು ಬಣ ಅವರಿಗೆ ಬೆಂಬಲ ಕೊಟ್ಟಿತ್ತು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಎದುರಾಳಿ ಆಗಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ
ಅವ್ರನ್ನ ಸೋಲಿಸೋದಕ್ಕೆ ಏನೆಲ್ಲ ಪ್ರಯತ್ನ ಆಯಿತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅದು ಕೂಡ ಎಲ್ಲವೂ ಕೂಡ ಇವರ ಮನಸ್ಸಲ್ಲಿದೆ, ಇವರ ನಿಗಾದಲ್ಲಿದೆ. ಆ ಹಿನ್ನೆಲೆಯಲ್ಲಿ ಈ ಬಾರಿನೂ ಕೂಡ ಬಿಜೆಪಿಯಿಂದ ಟಿಕೆಟ್ ಕೇಳಿದ್ರು, ಗೆದ್ದೇ ಗೆಲ್ತೇನೆ ಅನ್ನುವಂಥ ವಿಶ್ವಾಸದಲ್ಲಿದ್ದೀನಿ, ಟಿಕೆಟ್ ಕೊಡಿ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಹೋಗಿ ಟಿಕೆಟ್ ಕೇಳಿದ್ರು. ಆದರೆ ಅಂತಿಮವಾಗಿ ಮೈತ್ರಿ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೈ ತಪ್ಪಿಸಿದೆ. ಹಾಗಂತ ಇವ್ರನ್ನ ಕೈ ಬಿಟ್ಟಿಲ್ಲ. ಅಂದ್ರೆ ಮುಂದೆ ರಾಜಕೀಯ ಭವಿಷ್ಯ ಉತ್ತಮವಾಗಿರುತ್ತೆ, ಬಿಜೆಪಿ ಜೊತೆ ಕೈ ಜೋಡಿಸಿ ಮೈತ್ರಿಗೆ ಬೆಂಬಲ ಕೊಡಿ ಅನ್ನುವಂತಹ ಮನವಿಯನ್ನೇ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ಜೊತೆಗೆ ಈ ಹಿಂದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸ್ವಾಭಿಮಾನ ಹೋರಾಟ ಮಾಡುವಂತಹ ವಾತಾವರಣ ಆ ಥರ ನಿರ್ಮಾಣ ಆಗಿತ್ತು. ಈ ಬಾರಿ ಆ ಥರ ವಾತಾವರಣ ಇಲ್ಲ. ಯಾಕಂದ್ರೆ ಮೈತ್ರಿ ಆಗಿದೆ, ಇವರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ, ಬಿಜೆಪಿ ಜೊತೆನೆ ಜೆಡಿಎಸ್ ನವರು ಕೂಡ ಕೈ ಜೋಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ವಿರುದ್ಧವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳಲ್ವಾ ಅನ್ನುವಂಥ ಕುತೂಹಲ ಕೂಡ ಮನೆ ಮಾಡಿದೆ. ಆ ಬಗ್ಗೆ ಇನ್ನಷ್ಟು ಇವರು ತೀರ್ಮಾನ ಮಾಡಬೇಕಾಗಿದೆ. ನಿನ್ನೆ ವಿಜೇಂದ್ರ ಅವರು ಹೇಳೋ ಪ್ರಕಾರ ಬಹುತೇಕ ಮೈತ್ರಿಗೆ ಬೆಂಬಲ ಕೊಡ್ತಾರೆ ಅನ್ನುವಂಥ ಸುಳಿವನ್ನು ಅವರು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಆದರೆ ಬೆಂಬಲಿಗರು ಏನು ಹೇಳ್ತಾರೆ ಅನ್ನುವಂಥದ್ದು ಕೂಡ ಕೇಳ್ಕೋಬೇಕು, ಅಂಬರೀಷ್ ಅಭಿಮಾನಿಗಳು ಏನು ಹೇಳ್ತಾರೆ ಕೂಡ ಕೇಳ್ಕೋಬೇಕು. ಒಂದು ರೀತಿಯಲ್ಲಿ ಭಾವನಾತ್ಮಕ ವಿಚಾರ. ಆ ಹಿನ್ನೆಲೆಯಲ್ಲಿ ಇವರ ಅಭಿಪ್ರಾಯ ಸಂಗ್ರಹಕ್ಕೆ ಇವತ್ತು ಸಭೆ ಕರೆದಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಸಭೆ ಆರಂಭ ಆಗುತ್ತೆ. ಎಲ್ಲರ ಅಭಿಪ್ರಾಯ ಪಡೆದುಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ. ಆದರೆ ತೀರ್ಮಾನ ಇವತ್ತು ಪ್ರಕಟ ಮಾಡೋದಿಲ್ಲ. ಅದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಇವತ್ತು ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ. ಆ ಸುದ್ದಿಗೋಷ್ಠಿನಲ್ಲಿ ಸುಮಲತಾ ಅವರು ಕೊಡುವ ಸಾಧ್ಯತೆ ಇದೆ. ಆ ನಂತರ ಮಂಡ್ಯದಲ್ಲಿ ಮತ್ತೊಂದು ಸಭೆ ಮಾಡ್ತಾರೆ. ಮಂಡ್ಯದಲ್ಲಿ ಯಾಕೆ ಸಭೆ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಅವರ ತೀರ್ಮಾನವನ್ನ ಪ್ರಕಟ ಮಾಡ್ತಾರೆ. ಇಲ್ಲಿ ಜೆಡಿಎಸ್ಗೆ ಆತಂಕ ಇರುವಂತದ್ದು ಎಲ್ಲಿ ಪಕ್ಷೇತರ ಸ್ಪರ್ಧೆ ಮಾಡಿಬಿಡ್ತಾರೆ ಅಂತ. ಆ ಹಿನ್ನೆಲೆಯಲ್ಲೇ ಬಿಜೆಪಿ ನಾಯಕರ ಮೂಲಕ ಇವರ ಮನವೊಲಿಕೆಗೆ ಮುಂದಾಗ್ತಾ ಇದ್ದಾರೆ. ಆದ್ರೆ ತೀರಾ ಮೈತ್ರಿ ಧರ್ಮಕ್ಕೆ ವಿರುದ್ಧವಾಗಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಕಾದ್ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಸುಮಲತಾ ಅವರ ನಡೆ ಈಗಲೂ ಕೂಡ ನಿಗೂಢವಾಗಿದೆ. ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಹಾಗೆ ಮುಂದುವರೆದಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.